ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ದುರ್ಗಸಿಂಹ ರಚಿತ ಕರ್ನಾಟಕ ಪಂಚತಂತ್ರ ಕಥೆಗಳಿಂದ ಆಯ್ದ ಕತೆ ತುಂಗಭುಜನ ಕಥೆಯನ್ನು ಕುರಿತು ಚರ್ಚೆ ಮಾಡೋಣ. ಕಥೆಯನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಕವಿಯ ಪರಿಚಯವನ್ನು ಗಮನಿಸೋದಾದರೆ, ದುರ್ಗಸಿಂಹ ಕರ್ನಾಟಕದ ಕಿಸುನಾಡಿನ ಸಯ್ಯಡಿ ಅಗ್ರಹಾರದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಕವಿ. ಕಾಲ 1031. ತಂದೆ ಈಶ್ವರಾಧ್ಯ, ತಾಯಿ ದೇವಕಬ್ಬೆ. ದುರ್ಗಸಿಂಹನ ಗುರುಗಳು ಮಹಾಯೋಗಿ ಶಂಕರ ಭಟ್ಟ. ದುರ್ಗಸಿಂಹನ ಕೃತಿ ಕರ್ನಾಟಕ ಪಂಚತಂತ್ರ. ದುರ್ಗಸಿಂಹ ಕಲ್ಯಾಣ ಚಾಲುಕ್ಯ ರಾಜ 1ನೇ ಜಗದೇಕ ಮಲ್ಲ ಜಯಸಿಂಹನ ಆಶ್ರಯದಲ್ಲಿ ದಂಡನಾಯಕನಾಗಿ ಸಂಧಿ ವಿಗ್ರಹಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದ ಅಂತೇಳಿ ಹೇಳ್ತಾರೆ. ಈ ಕರ್ನಾಟಕ ಪಂಚತಂತ್ರ ಕೃತಿಯ ಮೇಲೆ ಪೈಶಾಚಿಕ ಭಾಷೆಯಲ್ಲಿ ಗುಣಾಢ್ಯ ಬರೆದ ಒಡ್ಡಾಕಥ ಅಥವಾ ಬೃಹತ್ ಕಥೆ ಈ ಕೃತಿಯ ಪ್ರೇರಣೆ ಇದೆ. ಪಂಚತಂತ್ರ ಚಂಪು ಶೈಲಿಯಲ್ಲಿ ಗದ್ಯ ಪದ್ಯ ಮಿಶ್ರಿತವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಪಂಚತಂತ್ರವು ಪ್ರಾಚೀನ ಭಾರತದ ಪ್ರಸಿದ್ಧ ನೀತಿ ಕಥೆಗಳ ಸಂಕಲನವಾಗಿದೆ. ಈ ಕೃತಿಯನ್ನು ಮೂಲತಃ ಸಂಸ್ಕೃತದಲ್ಲಿ ವಿಷ್ಣು ಶರ್ಮ ಎನ್ನುವ ಪಂಡಿತ ರಚನೆ ಮಾಡಿದ್ದಾನೆ. ಇದು ಪ್ರಾಣಿ ಪಕ್ಷಿಗಳ ಪಾತ್ರಗಳ ಮೂಲಕ ಮನುಷ್ಯರಿಗೆ ಬೇಕಾದ ನೀತಿ ಮತ್ತು ತಂತ್ರಗಳನ್ನು ಈ ಪಂಚತಂತ್ರ ಕಥೆಗಳು ಬೋಧಿಸ್ತವೆ. ಜಗತ್ತಿನಾದ್ಯಂತ 50ಕ್ಕೂ ಹೆಚ್ಚು ಭಾಷೆಗಳಿಗೆ ಈ ಕೃತಿ ಅನುವಾದಗೊಂಡಿದೆ. ಜಾಗತಿಕ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಪ್ರಸಾರ ಕಂಡ ಕೃತಿಗಳಲ್ಲಿ ಇದು ಕೂಡ ಒಂದು ಅಂತೇಳಿ ನಾವು ಗಮನಿಸ್ಬೋದು. ಬೈಬಲ್ನ ನಂತರ ಅತಿ ಹೆಚ್ಚು ಮುದ್ರಿತವಾದ ಕೃತಿಗಳಲ್ಲಿ ಇದು ಕೂಡ ಒಂದು, ಪಂಚತಂತ್ರ ಕಥೆಯೂ ಕೂಡ ಒಂದು ಎನ್ನುವ ಹೆಗ್ಗಳಿಕೆಗೆ ಈ ಕೃತಿ ಪಾತ್ರವಾಗಿದೆ. 5 ತಂತ್ರಗಳಿಂದ ಕೂಡಿರುವ ಈ ಪಂಚತಂತ್ರ ಕಥೆಗಳಲ್ಲಿ ಒಂದಾಗಿರ್ತಕ್ಕಂಥ ತುಂಗಭುಜ ಕಥೆಯನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ಕಥೆಯನ್ನು ವಿಶ್ಲೇಷಣೆ ಮಾಡೋಣ. ಕಥೆ ಹೀಗೆ ಆರಂಭ ಆಗುತ್ತೆ. ಅಂಗಜ ಬಾಣ ಕಲ್ಪ ಗಣಿಕಾಗಣದಿಂ ವಿಟಕೋಟಿಯಿಂ ನವೋ ತುಂಗ ಶಿವಾಲಯ ಪ್ರಕರದಿಂ ವರವಾಪಿಗಳಿಂ ಬೃಹತ್ ತಟ ಕಂಗಳಿ ನಿಕ್ಷು ಚೂತವನ ರಾಜಗಳಿಂದೆಸೆದಿರ್ಪ ರಮ್ಯಗೆ ಹಂಗಳಿನಂಗ ದೇಶದ ಬೆಡಂಗು ಮನಂಗುಳಿಕುಂ ಜನಗಳಂ ಅಂತ ಮೊದಲಿಗೆ ಪದ್ಯಭಾಗ ಕಾಣಿಸ್ಕೊಳ್ಳುತ್ತೆ. ಅಂಗಜ, ಅಂಗ, ಮನ್ಮಥ, ಬಾಣ ಅಂದರೆ ಮನ್ಮಥನ ಬಾಣ. ಏನು ಹೇಳ್ತಿದ್ದಾನೆ ಇಲ್ಲಿ ಕವಿ? ಇಲ್ಲಿ ಕೆಲವು ಶಬ್ದಗಳನ್ನು ನಾವು ಗಮನಿಸಬೇಕಾಗತ್ತೆ. ತುಂಗ ಅಂದರೆ ಎತ್ತರವಾಗಿರ್ತಕ್ಕಂತಹ, ವರವಾಪಿ, ವಾಪಿ ಅಂದರೆ ಬಾವಿ, ಬೃಹತ್ತಟ ದೊಡ್ಡದಾಗಿರ್ತಕ್ಕಂಥ ಸರೋವರಗಳು, ಕ್ಷುತ ನೋಡು ನಿಕ್ಷು ಚ್ಯುತವನ ಅಂದರೆ ಕಬ್ಬು ಮಾವಿನ ತೋಟಗಳು, ರಮ್ಯ ಅಂದರೆ ಸುಂದರ ಅನ್ನೋ ಅರ್ಥ ಕಾಣಿಸ್ಕೊಳ್ಳುತ್ತೆ. ಹಂಗಳಿ ಅಂದರೆ ಮನೆಗಳಿಂದ. ಕವಿ ಹಾಗಾದರೆ ಈ ಪದ್ಯದ ಮೂಲಕ ಏನನ್ನ ಹೇಳೋದು ಕೊಟ್ಟಿದ್ದಾನೆ? ಅಂಗಜ ಬಾಣ ಕಲ್ಪ ಗಣಿಕಾಗಣದಿಂ ಅಂದರೆ ಕಾಮನ ಬಾಣಗಳಂತಿರುವ ಗಣಿಕೆಯರಿಂದಲೂ ವಿಟಕೋಟಿಯಿಂದಲೂ ಅಷ್ಟೇ ಅಲ್ಲ, ನವೋತ್ತುಂಗ ಹೊಸದಾದ ಎತ್ತರದ ಶಿವಾಲಯಗಳಿಂದಲೂ ವರವಾಪಿಗಳಿಂ ಬಾವಿಗಳಿಂದಲೂ ಬೃಹತ್ತಟ ದೊಡ್ಡ ಸರೋವರಗಳಿಂದಲೂ ಅಷ್ಟೇ ಅಲ್ಲ, ಕಬ್ಬು ಮಾವು ತೋಟಗಳಿಂದಲೂ
ಸುಂದರವಾದ ಮನೆಗಳಿಂದಲೂ ಅಂಗದೇಶದ ವೈಭವವು ಜನರ ಮನಸ್ಸನ್ನು ಆಕರ್ಷಿಸಿತ್ತು ಅಂತ ಹೇಳ್ತಾನೆ. ಈ ಪದ್ಯದ ಅರ್ಥ ಏನು ಅಂತಂದರೆ, ಕಾಮನ ಬಾಣಗಳಂತಿರುವ ಗಣಿಕೆಯರಿಂದಲೂ ವಿಟಕೋಟಿಯಿಂದಲೂ ಎತ್ತರವಾಗಿರ್ತಕ್ಕಂಥ ಶಿವದೇವಾಲಯಗಳಿಂದ, ಬಾವಿಗಳಿಂದ, ದೊಡ್ಡ ಸರೋವರಗಳಿಂದ, ಕಬ್ಬು ಮಾವು ತೋಟಗಳಿಂದ, ಸುಂದರವಾದ ಮನೆಗಳಿಂದ ಅಂಗದೇಶದ ವೈಭವವು ಜನರ ಮನಸ್ಸನ್ನು ಆಕರ್ಷಿಸಿತ್ತು ಅಂಥೇಳಿ ಆ ಅಂಗದೇಶದ ಬಗ್ಗೆ, ಆ ರಾಜ್ಯ ಹೇಗಿತ್ತು ಅನ್ನೋದ್ರ ಬಗ್ಗೆ ಕವಿ ಇಲ್ಲಿ ವರ್ಣಿಸ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಮುಂದುವರೆದು, ಅಂಥ ಪಂಗದೇಶದವಳು ತುಂಗಭುಜನೆಂಬ ನರಸನಿರ್ಪಂ ನೋಡು, ಅಂತಹ ಅಂಗದೇಶದಲ್ಲಿ ಅರಸನಾಗಿ ಯಾರಿದ್ದ ಅಂತಂದರೆ ತುಂಗಭುಜ ಎನ್ನುವ ಅರಸ ಆ ಅಂಗದೇಶವನ್ನು ಆಳ್ತಾ ಇದ್ದ ಅಂತ ಹೇಳ್ತಾನೆ. ಆತನಲ್ಲಿಗೆ ಯೋಗಸಿದ್ಧ, ತಂತ್ರಸಿದ್ಧ, ಮಂತ್ರಸಿದ್ಧರೆಂಬ 3 ಸಿದ್ಧರು ಬಂದು ನೋಡು, ಅವನ ಆಸ್ಥಾನಕ್ಕೆ ಅಂಗದೇಶದ ಅರಸ ತುಂಗಭುಜನ ಆಸ್ಥಾನಕ್ಕೆ ಯಾರು ಬರ್ತಾರೆ? ಒಂದಿನ ಯೋಗಸಿದ್ಧ, ತಂತ್ರಸಿದ್ಧ, ಮಂತ್ರಸಿದ್ಧ ಎನ್ನುವ 3 ಸಿದ್ಧರು ಬರ್ತಾರೆ. ಬಂದು ಚೋದ್ಯಮಪ್ಪ ವಿದ್ಯೆಗಳೆಂಬಲ್ಲವೆಂದೊಡರಸಂ, ಅವರು ಆಶ್ಚರ್ಯಕರವಾಗಿರ್ತಕ್ಕಂಥ, ಚೋದ್ಯ ಅಂದರೆ ಆಶ್ಚರ್ಯಕರವಾಗಿರುವ ವಿದ್ಯೆಗಳನ್ನು ಕಲ್ತಿದ್ದೇವೆ ನಾವು, ನಮಗೆ ಗೊತ್ತಿದೆ ಅಂತ ಹೇಳಿದ ಕೂಡಲೇ ಅರಸ, ನೀಂಬಲ್ಲ ವಿದ್ಯೆಗಳಾವುವನೇ, ಹಾಗಾದರೆ ಯಾವ ವಿದ್ಯೆಗಳನ್ನು ಕಲ್ತಿದ್ದೀರಪ್ಪ ನೀವು ಅಂತ ತುಂಗಭುಜ ಅರಸ ಕೇಳ್ತಾನೆ ಆ 3 ಸಿದ್ಧರಿಗೆ. ಆಗ ಒಬ್ಬನೇ ಸಿದ್ಧ ಹೀಗೆ ಹೇಳ್ತಾರೆ, ಯೋಗ ಸಿದ್ಧನೆಂದಂ ಎನಿತು ಕಾಲದಸ್ತಿ ಸಮೂಹಗಳಿರ್ದುಡಂ ಇವಿಂತಪ್ಪ ಪ್ರಾಣಿಗಳ ಶಲ್ಯವೆಂದು ಸಹದೇವನಂತೆ ಬೆಳಲ್ ಬಲ್ಲೆನೆಂಬುದಂ. ಅಂದರೆ ಯೋಗಸಿದ್ಧ ಏನು ಹೇಳ್ತಾ ಇದ್ದಾನೆ? ಎನಿತು, ಎಷ್ಟೇ ಕಾಲದ, ನೋಡ ಅಸ್ಥಿ ಅಂತ ಹೇಳ್ತಾನೆ. ಅಸ್ಥಿ ಅಂತಂದರೆ ಮೂಳೆಗಳು. ಎಷ್ಟೇ ಕಾಲದ ಅಸ್ಥಿಗಳಾಗಿದ್ದರೂ ಕೂಡ ಅವು ಇಂತಹ ಪ್ರಾಣಿಗಳ ಅಸ್ಥಿಗಳು ಅಂಥೇಳಿ ನಾನು ಹೇಳಬಲ್ಲೆ. ಶಲ್ಯ ಅಂದರೂ ಕೂಡ ಮೂಳೆ, ಅದರ ಅಸ್ಥಿ. ಎಷ್ಟೇ ಕಾಲದ, ಎಷ್ಟೇ ಹಳೆಯ ಮೂಳೆಗಳು ಸಿಕ್ಕಿದರೂ ಅವನ್ನು ನೀವು ತಂದು ತೋರಿಸಿದರೆ ಆ ಮೂಳೆಗಳನ್ನು ನೋಡಿ ನಾನು ಆ ಪ್ರಾಣಿಗಳು ಯಾವ ಪ್ರಾಣಿಯ ಮೂಳೆಗಳವು ಅಂಥೇಳಿ ನಾನು ಹೇಗೆ ಹೇಳ್ತೀನಿ? ಸಹದೇವನಂತೆ ಬೆಳಲ್ ಅಂತ ಹೇಳ್ತಾನೆ. ಸಹದೇವನ ಹಾಗೆ ಹೇಳ್ತೀನಿ ನಾನು ಅಂತ ಹೇಳ್ತಾನೆ. ಸಹದೇವ ಅಂತಂದರೆ ಯಾರು ಅಂತಂದರೆ ಮಹಾಭಾರತದ ಪಂಚಪಾಂಡವರಲ್ಲಿ ಕಿರಿಯವನವನು. ಈ ಮಾದ್ರಿ ಮತ್ತು ಪಾಂಡು ಮಹಾರಾಜನ ಪುತ್ರ, ಅಶ್ವಿನಿ ದೇವತೆಗಳ ವರಪ್ರಸಾದದಿಂದ ಹುಟ್ಟಿದ ಅಂತ ಹೇಳ್ತಾರೆ. ತ್ರಿಕಾಲಜ್ಞಾನಿ ಅಂತ ಕರೀತಾರೆ ಸಹದೇವನನ್ನು. ಯಾಕಂದರೆ ಸಹದೇವನು ಭೂತ, ವರ್ತಮಾನ ಮತ್ತು ಭವಿಷ್ಯನ ತಿಳಿಯಬಲ್ಲ ಅದ್ಭುತ ಶಕ್ತಿಯನ್ನು ಹೊಂದಿರ್ತಾನವನು. ಹಾಗಾಗಿ ಕುರುಕ್ಷೇತ್ರ ಯುದ್ಧ ನಡೆಯುವುದಕ್ಕಿಂತ ಮುಂಚೆಲೇ ಅದರ ಫಲಿತಾಂಶವನಿಗೆ ಗೊತ್ತಿರುತ್ತೆ. ಹಾಗಾಗಿ ಪಾಂಡವರಲ್ಲಿ ಅತ್ಯಂತ ಬುದ್ಧಿವಂತ, ಶಾಸ್ತ್ರಜ್ಞಾನಿ ಅಂಥೇಳಿ ಮತ್ತು ಧರ್ಮರಾಯನಿಗೆ ಇವನು ರಾಜಕೀಯ ಸಲಹೆಗಳನ್ನು ಕೂಡ ನೀಡ್ತಾ ಇರ್ತಾನೆ. ಅಂದರೆ ಸಹದೇವ ಹೇಗೆ ಭೂತ, ವರ್ತಮಾನ, ಭವಿಷ್ಯತ್ತು ಗೊತ್ತಿದೆಯೋ ಹಾಗೆ ನಾನು ಕೂಡ ಏನು ಮಾಡ್ತೀನಿ, ನನ್ನ ಜ್ಞಾನದಿಂದ ಸಹದೇವ ಹೇಗೆ ಗೊತ್ತು ಸಹದೇವನಿಗೆ, ಹಾಗೆ ನಾನು ಕೂಡ ಈ ಪ್ರಾಣಿಯ ಮೂಳೆಗಳು ಯಾವುದು ಎಂಬುದನ್ನು ನಾನು ಹೇಳಲು ಸಮರ್ಥನು ಅಂತೇಳಿ ಹೇಳ್ತಾನೆ. ಬಲ್ಲೆನೆಂಬುದಂ ಅಂದರೆ ನಾನು ಕೂಡ ಹೇಳೋದಕ್ಕೆ ಸಮರ್ಥನು ಅಂತ ಹೇಳ್ತಾನೆ. ಯಾರು ಹೇಳ್ತಾ ಇರೋದು? ಯೋಗಸಿದ್ಧ. ನೋಡಿ, ಎರಡನೇವನು ಹೇಳ್ತಾನೆ ತಂತ್ರಸಿದ್ಧನೆಂದಂ. ನೋಡಿ, ತಂತ್ರಸಿದ್ಧ ಹೇಳ್ತಾ ಇದ್ದಾನೆ ಎರಡನೇವನು. ಅವನೇನು ಹೇಳ್ತಾ ಇದ್ದಾನೆ? ಅನಿತಂ ತೋರಿದಸ್ತಿಗಳನ ಪ್ರಾಣಿಯ ಪೂರ್ವರೂಪಮಂ ಪೋಲೆ ವಿಶ್ವಕರ್ಮನಂತೆ ನಿರ್ಮಿಸಲ್ ಬಲ್ಲೆನೆಂಬುದಂ. ಯಾವ ಪ್ರಾಣಿ ಅಂತ ಅವನು ಹೇಳ್ತಾನಲ್ವಾ, ಆ ಪ್ರಾಣಿಯ ಅಸ್ಥಿಗಳನ್ನು ತೆಗೆದುಕೊಂಡು ಅದರ ಹಿಂದಿನ ರೂಪವನ್ನು ನಾನು ಅದಕ್ಕೆ ಕೊಡ್ತೇನೆ. ಯಾವ ರೀತಿ ಕೊಡ್ತೇನೆ? ವಿಶ್ವಕರ್ಮನ ಹಾಗೆ ನಾನು ಪ್ರತಿರೂಪವನ್ನು ನೀಡಬಲ್ಲಲು ನಾನು ಸಮರ್ಥನಾಗಿದ್ದೇನೆ ಅಂಥೇಳಿ ಇಲ್ಲಿ ತಂತ್ರಸಿದ್ಧ ಹೇಳ್ತಾ ಇದ್ದಾನೆ. ಇಲ್ಲಿ ವಿಶ್ವಕರ್ಮ ಅಂದರೆ ಹಿಂದೂ ಪುರಾಣಗಳ ಪ್ರಕಾರ ದೇವಲೋಕದ ವಾಸ್ತುಶಿಲ್ಪಿ ಅಥವಾ ಸೃಷ್ಟಿಕರ್ತ ಅಂತ ಅವನನ್ನು ಕರೀತಾರೆ. ಇವನು ದೇವತೆಗಳ ಅರಮನೆಗಳನ್ನು, ಅವರ ಆಯುಧಗಳನ್ನು ನಿರ್ಮಿಸಿ ಕೊಡ್ತಕ್ಕಂಥವನು. ಇಂದ್ರನ ವಜ್ರಾಯುಧವನ್ನು ನಿರ್ಮಿಸಿಕೊಟ್ಟ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ದ್ವಾರಕ,
ಸುವರ್ಣ ಲಂಕೆ, ಹಸ್ತಿನಾಪುರ ಇಂತಹ ಭವ್ಯ ನಗರಗಳನ್ನು ಕಟ್ಟಿಸಿದವನು ವಿಶ್ವಕರ್ಮ ಅಂತ ಹೇಳ್ತಾರೆ. ಆ ವಿಶ್ವಕರ್ಮ ಹೇಗೆ ಪ್ರತಿರೂಪವನ್ನು ಕೊಡ್ತಾನೋ, ಅದ್ಭುತವಾಗಿ ಅವನು ರಚನೆ ಮಾಡ್ತಾನೋ, ಅದೇ ರೀತಿಯಲ್ಲಿಯೇ ನಾನು ಕೂಡ ಆ ಮೂಳೆಗಳನ್ನು ತೆಗೆದುಕೊಂಡು ಅದು ಹಿಂದೆ ಯಾವ ರೂಪದಲ್ಲಿತ್ತೋ ಅದೇ ರೂಪದಲ್ಲಿ ನಾನು ಅದನ್ನು ರೂಪವನ್ನು ಅದಕ್ಕೆ ಕೊಡಬಲ್ಲೆ ಅಂತ ತಂತ್ರಸಿದ್ಧ ಹೇಳ್ತಾನೆ. ಆಗ ಮಂತ್ರಸಿದ್ಧ ಏನು ಹೇಳ್ತಾನೆ ನೋಡ್ರಿ, ಮಂತ್ರಸಿದ್ಧ ಹೀಗೆ ಹೇಳ್ತಾನೆ, ಆನಿ ಸಾಧಕಂ ಸಲಕ್ಷಣವಾಗಿ ಮಾಡಿದ ಕಾಲ್ಯಾವಯವಕ್ಕೆ ದೇವನಂತೆ ಜೀವಮಂ ಪಡೆದು ಮದರ್ಕೆ ಸತ್ವಮುಮಂ ದೃಢತ್ವಮುಮಪ್ಪಂತೆ ಮಾಡಿ ತೋರಲ್ ಬಲ್ಲನೆಂದು ಭಿನ್ನಪಂಗೈದೊಡರಸನವರಂ. ಒಬ್ಬನು ಆ ಮೂಳೆಗಳನ್ನು ನೋಡಿ ಯಾವ ಪ್ರಾಣಿಯ ಮೂಳೆ ಅಂತ ಹೇಳ್ತಾನೆ ಯೋಗಸಿದ್ಧ. ತಂತ್ರಸಿದ್ಧ ಆ ಪ್ರಾಣಿಯ ರೂಪವನ್ನು ಕೊಡ್ತಾನೆ, ಅದಕ್ಕೆ ನಾನು ಆ ಪ್ರಾಣಿಗೆ ಜೀವವನ್ನು ತುಂಬುತ್ತೇನೆ ಅಂತ ಹೇಳ್ತಾನೆ. ಅವನು ದೇವನಂತೆ ಜೀವಮಂ ಪಡೆದು ಮದರ್ಕೆ, ನಾನು ದೇವನ ಹಾಗೆ ಆ ಪ್ರಾಣಿಗೆ ನಾನು ಜೀವವನ್ನು ತುಂಬಬಲ್ಲೆ ಅಂಥೇಳಿ ಹೇಳಿದ ಕೂಡಲೇ ಭಿನ್ನಪ ಅಂದರೆ ಅರಸನ ಬಳಿ ಅವನು ತನ್ನ ವಿಜ್ಞಾಪನೆಯನ್ನು ವಿನಂತಿಯನ್ನು ಮಾಡಿದ ಕೂಡಲೇ ಅರಸ ಏನು ಮಾಡ್ದ, ಮನ್ನಿಸಿ ಆಗಲಿ ಅಂಥೇಳಿ ಬಳಿ ಕೋರುವ ವ್ಯಾಧಾಧಿಪನಂಬರಿಸಿ ಆ ಕೂಡಲೇ ಒಬ್ಬ ಕಿರಾತಕನನ್ನು, ಒಬ್ಬ ಬೇಟೆಗಾರನನ್ನು ತನ್ನ ಆಸ್ಥಾನಕ್ಕೆ ಕರೆಸ್ಕೊಳ್ತಾನೆ. ಕರೆಸಿ ಫಲಕಾಲದ ಶಲ್ಯಗಳ ನೆಲ್ಲಿಯಾದೊಡಂ ಕೊಂಡು ಬಾ ಪೋಗೆಂದೊಡಾ ಕಿರಾತಕಂ ಪೋಗಿ ತನ್ನ ಪಳ್ಳಿಯ ಸಮೀಪದೊಳ್ ಪುರಾಣ ಕೂಪದೊಳಿರ್ದಸ್ತಿಯನಾಯ್ದು ತಂದೊಪ್ಪಿಸಲೊಡ ಮರಸನಾ ಸಿದ್ಧರಂಬರಿಸಿ. ಅವನನ್ನು ಕರೆಸಿ ಬೇಟೆಗಾರನನ್ನು ಫಲಕಾಲದ ಬಹಳ ವರ್ಷಗಳಾಗಿರುವ ಶಲ್ಯ ಮೂಳೆಗಳನ್ನು ಎಲ್ಲಾದರೂ ಹೋಗಿ ನೀನು ಹುಡುಕೊಂಡು ತೆಗೆದುಕೊಂಡು ಈ ಕೂಡಲೇ ಆಸ್ಥಾನಕ್ಕೆ ಬಾ ಅಂಥೇಳಿ ಅರಸ ಒಬ್ಬ ಬೇಟೆಗಾರನಿಗೆ ಆಜ್ಞೆಯನ್ನು ಮಾಡ್ತಾನೆ. ಆ ಕೂಡಲೇ ಆ ಕಿರಾತಕ, ಆ ಬೇಟೆಗಾರ ಏನು ಮಾಡ್ತಾನೆ, ಪಳ್ಳಿ ಅಂದರೆ ಹಳ್ಳಿ, ಪಕಾರ ಹಕಾರ ಆಗುತ್ತೆ ಹಳ್ಳಿ, ಅವನು ತನ್ನ ಹಳ್ಳಿಯ ಸಮೀಪದಲ್ಲಿ ಪುರಾಣಕೂಪ ಅಂದರೆ ಒಂದು ಹಳೆಯ ಬಾವಿಯನ್ನು ನೋಡ್ತಾನೆ. ಆ ಹಳೆಯ ಬಾವಿಯಲ್ಲಿ ಅಸ್ಥಿ ಮೂಳೆಗಳು ಬಿದ್ದಿರ್ತಾವೆ. ಆ ಮೂಳೆಗಳನ್ನೆಲ್ಲ ಆಯ್ದುಕೊಂಡು ಒಂದು ಬಟ್ಟೆಯಲ್ಲಿ ಕಟ್ಟಿಕೊಂಡು ನೇರವಾಗಿ ತಂದು ಆಸ್ಥಾನದಲ್ಲಿ ಅರಸನ ಮುಂದೆ ಅದನ್ನು ತೋರಿಸ್ತಾನೆ. ಆಗ ತೋರಿಸಿದ ಕೂಡಲೇ ಅರಸ ಏನು ಮಾಡ್ತಾನೆ, ಈ ಯೋಗಸಿದ್ಧನನ್ನು ಕರೆಸಿ ತೋರಿಸ್ತಾನೆ, ಬಾ ಇದು ಯಾವ ಮೂಳೆಗಳ ಪ್ರಾಣಿ ಅಂತೇಳಿ ಹೇಳು ಅಂತ ಹೇಳ್ತಾನೆ. ಆಗ ನೋಡ್ರಿ, ತೋರುವುದಮವರೋಳ್ ತೋರಿಸಿದ ಕೂಡಲೇ ಯೋಗ ಸಿದ್ಧನಿದು ಮಹಾಬಲವಂತನಪ್ಪ ಸಿಂಹದಸ್ತಿಗಳೆಂದು ಪೇಳ್ಬುದಾಮರಸಂ. ಯೋಗ ಸಿದ್ಧ ಮೂಳೆಗಳನ್ನು ನೋಡಿದ ಕ್ಷಣವೇ ತಡ ಮಾಡದೆ ಹೇಳ್ತಾನಂತೆ, ಅತ್ಯಂತಹ ಬಲಿಷ್ಠವಾಗಿರುವ ಸಿಂಹದ ಮೂಳೆಗಳಿವು ಅಂತ ಹೇಳ್ತಾನೆ. ಆಗ ತಂತ್ರಸಿದ್ಧನ ಮಗಂ ನೋಡಿ ನೀನಿದಂ ಸಿಂಹದಾಕೃತಿಯಂ ಮಾಡೆಂಬುದು ಮಾತನೆಂತಗೈವನೆಂದವಂ. ಆ ಕೂಡಲೇ ಎರಡನೇ ಅವನು ಯಾರು ಅಂದರೆ ತಂತ್ರಸಿದ್ಧನನ್ನು ಕರೆಸಿ, ಹಾಗಾದರೆ ಈ ಮೂಳೆಗಳನ್ನು ತೆಗೆದುಕೊಂಡು ಹೋಗಿ ನೀನು ಅದಕ್ಕೆ ತನ್ನ ಹಿಂದಿನ ನಿಜವಾದ ರೂಪ ಹೇಗಿರುತ್ತೆ ಅನ್ನೋದನ್ನು ಮಾಡು ಅಂತ ಹೇಳ್ತಾನೆ. ಆಗ ಅವನೇನು ಮಾಡ್ತಾನೆ, ಆ ಅಸ್ಥಿಗಳನ್ನು ತೆಗೆದುಕೊಂಡು ಹೊರಗಡೆ ಹೋಗಿ ಕೊಂಡು ಹೋಗಿ ಕಂಡವರ್ ಭಯಗೊಂಡೋಡುವಂತೆ ಭಯಂಕರವಾದ ಮಪ್ಪ ಸಿಂಹಮಂ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಯಾರಾದರೂ ನೋಡಿದ್ರೆ ನಿಜವಾದ ಸಿಂಹನೇ ಬಂದಿದೆಯೇನೋ ಅನ್ನೋ ಹಾಗೆ ನಿಜವಾದ ರೂಪವನ್ನು ಕೊಡ್ತಾನೆ. ಅದಕ್ಕೆ ನೋಡಿದವರು ಭಯಂಕರವಾದ ರೂಪವನ್ನು ನೋಡಿ ಅಲ್ಲಿಂದ ಓಡೋಗ್ಬಿಡಬೇಕು, ಕಿರಿಚಿ ಬಿಡಬೇಕು. ಆ ರೀತಿಯಲ್ಲಿ ಅವನೇನು ಮಾಡ್ತಾನೆ, ಅದಕ್ಕೆ ರೂಪವನ್ನು ಕೊಟ್ಟ. ಭಯಂಕರವಾದ ಮಪ್ಪ ಸಿಂಹಮಂ ನೋಡಿ ನೋಡಲ್ ಬನ್ನಿಮೆಂದರಸಂ ಕರೆಯುವುದಂ. ಸಿಂಹವನ್ನು ಮಾಡಿದ ಕೂಡಲೇ ನೇರವಾಗಿ ಆಸ್ಥಾನಕ್ಕೆ ಹೋಗಿ ಅರಸನನ್ನು ಕರೀತಾ ಇದ್ದಾನೆ, ಬನ್ನಿ ಅರಸರೇ, ನಾನು ಸಿಂಹದ ರೂಪವನ್ನು ಕೊಟ್ಟಿದ್ದೇನೆ, ಹೊರಗಡೆ ಬಂದು ಆ ಸಿಂಹದ ರೂಪವನ್ನು ನೋಡುಬರ್ರಿ. ಸಮಸ್ತ ಪರಿವಾರೆಂಬರಸು ಹೋಗಿ ನಿಡುಂ ಭಾವಿಸಿ ನೋಡಿ ಚೋದ್ಯಂಬಟ್ಟು. ಅವನೇನು ಮಾಡ್ತಾನೆ, ಆ ಕೂಡಲೇ ಅರಸ ತನ್ನ ಪರಿವಾರವನ್ನು, ತನ್ನ ಮಕ್ಕಳು, ಹೆಂಡತಿಯರು, ಮಂತ್ರಿಗಳು, ಸೈನಿಕರು ಎಲ್ಲರನ್ನ ಕರ್ಕೊಂಡು ನೋಡೋದಕ್ಕೆ, ತನ್ನ ಇಡೀ ಪರಿವಾರವನ್ನು ಕರ್ಕೊಂಡು ನೋಡೋದಕ್ಕೆ ಹೋಗ್ತಾನೆ. ಹೋದಾಗ ಚೋದ್ಯಂಬಟ್ಟು ನೋಡಿ ಆಶ್ಚರ್ಯಚಕಿತನಾಗ್ತಾನೆ ಅರಸ, ತುಂಗಭುಜ ಅರಸ ಅದನ್ನು ನೋಡಿ.
ಬಳಿಕ ಮಂತ್ರಸಿದ್ಧನಂ ಕರೆದು ನೀನಿದಂ ಸಜೀವಂಗೆ ಎಂಬು ದುಮಾನೃಪನ ಮಂತ್ರಿಗಳೋರ್ವಂ ಭಿನ್ನಪ ಮೆಂದಿದೆಂತಂ ದೇವ. ನೋಡು, ಆ ಕೂಡಲೇ ಏನು ಮಾಡ್ತಾನೆ ಅವನು, ಮಂತ್ರಸಿದ್ಧನನ್ನು ಕರೆಸಿ, ತುಂಗಭುಜ ಅರಸ ಇದಕ್ಕೆ ಜೀವ ಕೊಡಪ್ಪ ನೀನು ಅಂತ ಹೇಳ್ತಾನೆ. ಆ ಕೂಡಲೇ ಒಬ್ಬ ಮಂತ್ರಿ, ನೃಪನ ಮಂತ್ರಿ, ನೃಪ ಅಂದರೆ ಅರಸ, ಒಬ್ಬ ಅರಸನ ಹಿರಿಯ ಮಂತ್ರಿ ಏನು ಮಾಡ್ತಾನೆ, ಮಧ್ಯಪ್ರವೇಶ ಮಾಡಿ ನನ್ನದೊಂದು ವಿಜ್ಞಾಪನೆ ಇದೆ, ವಿನಂತಿ ಇದೆ, ಅರಸರು ದಯವಿಟ್ಟು ಕೇಳಿಸ್ಕೋಬೇಕು ಅಂಥೇಳಿ ಮಧ್ಯಪ್ರವೇಶ ಮಾಡಿ, ಅಂದರೆ ಜೀವ ಕೊಡೋದಕ್ಕಿಂತ ಮುಂಚೆಲೆ ಅವನೇನು ಮಾಡ್ತಾನೆ, ಮಾತಾಡೋದಕ್ಕೆ ಮುಂದಾಗ್ತಾನೆ. ಅಂದರೆ ರಾಜನ ಮಂತ್ರಿಗಳಲ್ಲಿ ಒಬ್ಬ ಮಧ್ಯಪ್ರವೇಶ ಮಾಡ್ತಾನೆ. ನೀವೀ ಸಿದ್ಧರ ವಿದ್ಯೆಯ ಮೈಮಯಂ ನೋಡಲಿನಿತಂ ಮಾಡಿದಿರ್, ಇವರೀರ್ವರ ವಿದ್ಯೆಯಂತೂ ಸತ್ಯವಾದುದಂತೆ ಮಂತ್ರಸಿದ್ಧನ ವಿದ್ಯಂ ಸತ್ಯಮಪ್ಪುದರೋಳ್ ಸಂದೇಹಮಿಲ್ಲದರಿ ಇಂದೀ ಸಿಂಹಮಂ ಪ್ರಾಣಮಂ ಪಡೆಯಿಸಿ ನೋಡ್ಪ ವಿನೋದಮೆಂತಂ. ಈಗಾಗಲೇ ಯೋಗಸಿದ್ಧ ತಂತ್ರಸಿದ್ಧರು ತಮ್ಮ ವಿದ್ಯೆಗಳನ್ನು ತೋರಿಸಿದರೆ ಆ ವಿದ್ಯೆಗಳು ಸತ್ಯ ಆಗಿರೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಮೂರನೆಯವನ ಮೂಲಕ, ನೀವು ಮಂತ್ರಸಿದ್ಧನ ಮೂಲಕ ಅದಕ್ಕೆ ಜೀವ ತುಂಬುವ ಕೆಲಸವನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ವೇಳೆ ಸಿಂಹಕ್ಕೇನಾದರೂ ನೀವು ಜೀವವನ್ನು ತುಂಬಿದರೆ ಅದರ ಆಟವನ್ನು ನೋಡೋದಕ್ಕೆ ನೀವು ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಬಲಿಷ್ಠವಾಗಿರುವ, ನೋಡಿದರೆ ಭಯಂಕರವಾಗಿರ್ತಕ್ಕಂಥ ಈ ಸಿಂಹಕ್ಕೆ ಜೀವವನ್ನು ಕೊಡ್ತಕ್ಕಂಥ ತಪ್ಪು ನಿರ್ಣಯವನ್ನು ಕೈಗೊಳ್ಳಬೇಡ್ರಿ. ಅವನಿಗೆ ಒಪ್ಪಿಗೆಯನ್ನು ಕೊಡಬೇಡ್ರಿ, ಹುಡುಗಾಟಿಕೆಯನ್ನು ಆಡಬೇಡ್ರಿ, ಹುಡುಗಾಟಿಕೆಯನ್ನು ಆಡಕ್ಕೆ ಹೋಗ್ಬೇಡ್ರಿ ಆ ಸಿಂಹದ ಜೊತೆಗೆ. ಏಕೆಂದರೆ ಸಾಮಾನ್ಯವಾಗಿರ್ತಕ್ಕಂಥ ಕುರಿನೋ ಕೋಳಿನೋ ಎಮ್ಮೆನೋ ಎತ್ತು ಆದರೆ ನಾವು ಅದನ್ನು ತಡೆದು ನಿಲ್ಲಿಸ್ಬೋದು. ಆದರೆ ಇದು ಬಹಳ ಬಲಿಷ್ಠವಾಗಿರ್ತಕ್ಕಂಥ ಸಿಂಹ, ಹಾಗಾಗಿ ಇದರ ಜೊತೆಗೆ ಹುಡುಗಾಟಿಕೆ ಆಡೋದು ಬೇಡ ಅಂತ ಬೇಡಮೆಂಬುದ ಮರ ಸನಿಚ್ಛೋದ್ಯಮಂ, ಹೀಗೆ ಅವನು ಹೇಳ್ತಾನೆ. ನೋಳ್ಪ ಮುಸಿರದಿರೆ ಮನೆ ಮತ್ತೋರ್ವ ಮಂತ್ರಿ, ಹೀಗೆ ಆ ಮಂತ್ರಿ ಹೇಳಿದ ಕೂಡಲೇ ಮತ್ತೊಬ್ಬ ಮಂತ್ರಿ ಮಧ್ಯಪ್ರವೇಶ ಮಾಡಿ ಅವನು ಕೂಡ ಹೀಗೆ ಹೇಳ್ತಾನೆ, ದೇವ ನೀವಿಂತು ಹೊಸದಾಗ್ರಹಿಗಳಾಗಿ ಬೆಸಸಿದಿರ್ ಹಿರಿಯ ಮಂತ್ರಿ ಪೇಳದಂತೆ. ಈಗಾಗಲೇ ಹಿರಿಯ ಮಂತ್ರಿಗಳು ಹೇಳಿದರೆ ಅದೇ ಮಾತನ್ನು ನಾನು ಕೂಡ ಮುಂದುವರಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ವಿನಂತಿಯನ್ನು ನೀವು ಕೇಳಿಸ್ಕೋಬೇಕು. ಸಿಂಹಂಗಡ ಮತ್ತದು ತಂತ್ರಗಳೊಳಂ ದಿವ್ಯಮಪ್ಪ ಮಂತ್ರಗಳುಳೆಂ ತಾಂಗಡ ಸಂಭೂತಂ ಗಡಿ ದೇಂಗಡ ನಮ್ಮಳವೇ ಬರಿಕೆ ನಿಲ್ಲುಲುಂ ಗೆಲ್ಲುಲುಂ. ಹೇಳ್ತಾ ಇದ್ದಾನೆ, ಸಿಂಹಂಗಡ ಸಿಂಹವಲ್ಲವೇ ಅದು, ಮತ್ತದು ಅಷ್ಟೇ ಅಲ್ಲ, ತಂತ್ರಗಳೊಳಂ ದಿವ್ಯಮಪ್ಪ ಮಂತ್ರಗಳೊಳಂ ತಾಂಗಡ, ತಂತ್ರ ಮಂತ್ರಗಳಿಂದ ದಿವ್ಯವಾಗಿರ್ತಕ್ಕಂತಹ ಜೀವವನ್ನು ಪಡ್ಕೊಂಡಿರ್ತಕ್ಕಂತಹ ಸಿಂಹ ಅದು. ಬರೀ ಸಿಂಹ ಅಲ್ಲ, ತಂತ್ರ ಮಂತ್ರಗಳಿಂದ ಮತ್ತೊಮ್ಮೆ ಮರುಸೃಷ್ಟಿಯನ್ನು ಪಡೆಯುವ, ಮತ್ತೊಮ್ಮೆ ಜೀವವನ್ನು ಪಡಿತಕ್ಕಂತಹ ಸಿಂಹ ಅಲ್ಲವೇ ಅದು. ಸಂಭೂತಂ ಗಡಿದೇಂಗಡ, ಅದರ ಮುಂದೆ ನಿಲ್ಲೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ನಮ್ಮಳವೇ ಬರಿಕೆ ನಿಲ್ಲುಂ ಗೆಲುಮಂ, ಹಾಗಾಗಿ ಅದನ್ನು ಗೆಲ್ಲಲು ನಮ್ಮಿಂದ ಸಾಧ್ಯವೇ. ಹಾಗಾಗಿ ಹೇಳ್ತಾನೆ ಅವನು, ಸಿಂಹವಲ್ಲವೇ ಅದು, ತಂತ್ರ ಮಂತ್ರಗಳಿಂದ ದಿವ್ಯ ಸಂಭೂತವಾದುದಾಗಿ ಅದು ನಮ್ಮ ಮುಂದೆ ನಿಂತ್ಕೊಂಡಿದೆ. ಅದರ ಮುಂದೆ ನಿಲ್ಲೋದಕ್ಕೆ, ಅದನ್ನು ಗೆಲ್ಲೋದಕ್ಕೆ ನಮ್ಮಿಂದ ಸಾಧ್ಯವೇ. ಆದ್ದರಿಂದ ಅದಕ್ಕೆ ಜೀವ ಭರಿಸುವುದು ಯೋಗ್ಯವಲ್ಲ ಅಂತ ಹೇಳ್ತಾನೆ. ಅದನರಿನೆತ್ತುವುದು ಮಂತ್ರಮಲ್ಲ, ಇಂತೆಪ್ಪಡೆಗೊಂದು ಕಥೆಯುಂಟನೆ ಅರಸದೆಂತನೇ ಮಂತ್ರಿ ಪೇಳ್ಗುಂ. ಹಾಗಾಗಿ ನೀವು ಅದಕ್ಕೆ ಜೀವ ಭರಿಸ್ತಕ್ಕಂಥದ್ದು ಯೋಗ್ಯವಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕಥೆ ಇದೆ, ಹೇಳಲೇ ಅಂತ ಮಂತ್ರಿ ಹೇಳ್ತಾನೆ. ಅದೇನಪ್ಪ ಅಂದರೆ, ಹಿಂದೆ ನಿಮ್ಮ ಪಟ್ಟಿಕ್ಕಿರೋದಿಷ್ಟೇ, ಮುಂದುವರೆದ ಕತೆ ಏನಾಗುತ್ತೆ ಅಂದರೆ, ಹಿಂದೆ ಒಬ್ಬ ಬುದ್ಧಿಹೀನ ಗಾರುಡಿಗನಿದ್ದ. ಅವನು ಎಂಥದ್ದೇ ಹಾವು ಕಚ್ಚಿದರೂ ಕೂಡ ಯಾವ ಪ್ರಾಣಿಗೆ ಯಾರಿಗೆ ಹಾವು ಕಚ್ಚಿರುತ್ತೋ ಆ ಹಾವಿನ ವಿಷವನ್ನು ಇಳಿಸಲು ಸಮರ್ಥನಾಗಿರ್ತಕ್ಕಂಥವನು. ಆದರೆ ಆ ಗಾರುಡಿಗ, ಬುದ್ಧಿಹೀನ ಗಾರುಡಿಗ, ಅವನು ದಡ್ಡ. ಅವನೇನು ಮಾಡಿಬಿಟ್ಟ, ಒಂದು ಸರಿ ಒಂದು ಹುಲಿಗೆ ಹಾವು ಕಚ್ಚಿತ್ತು. ಸಾಯ್ತಾ ಇರುವ ಹುಲಿಯನ್ನು ರಕ್ಷಿಸಲು ಅವನು ಮುಂದಾಗ್ತಾನೆ. ಎಷ್ಟೇ ಹೇಳಿದರೂ ಕೂಡ ಅಲ್ಲಿನ ಜನರ ಮಾತನ್ನು ಕೇಳದೆ ಸಾಯುವ ಹಂತದಲ್ಲಿದ್ದ ಆ ಹುಲಿಯ ರಕ್ಷಣೆಯನ್ನು, ಅವನ ಗಾರುಡ ವಿದ್ಯೆಯನ್ನು ಪ್ರಯೋಗ ಮಾಡಿ ಆ ಶಕ್ತಿಯನ್ನು ನಾನು ತಿಳ್ಕೋಬೇಕು ಅಂಥೇಳಿ ಹುಡುಗಾಟಿಕೆಯಿಂದ ಆ ಹುಲಿಯ ವಿಷವನ್ನು ಇಳಿಸೋದಕ್ಕೆ ಮುಂದಾಗ್ತಾನೆ.
ಆ ವಿಷ ಇಳಿಸಿದ ಕೂಡಲೇ ಆ ಹುಲಿ ಏನು ಮಾಡುತ್ತೆ, ಅವನನ್ನೇ ತಿಂದು ಬಿಡುತ್ತೆ. ಆ ರೀತಿ ನಮ್ಮ ಕಥೆಯಾಗುತ್ತೆ. ಯೋಚನೆ ಮಾಡು ತುಂಗಭುಜ ಅರಸರೇ, ಹೀಗಾಗೋದು ಬೇಡ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದರೂ ಕೂಡ ತುಂಗಭುಜ ಯಾವುದನ್ನು ಕೂಡ ಯೋಚನೆ ಮಾಡದೆ ಇಡೀ ತನ್ನ ಚತುರಂಗ ಬಲ ಸೈನ್ಯವನ್ನು ಕರೆಸಿಕೊಂಡು ಆನೆಯ ಮೇಲೆ ಕುಳಿತುಕೊಂಡು ಅದಕ್ಕೆ ಜೀವ ಬರೆಸೋದಕ್ಕೆ ಒಪ್ಪಿಗೆಯನ್ನು ಕೊಡ್ತಾನೆ. ಕೊನೆಗೆ ಅನಿವಾರ್ಯವಾಗಿ ಮಂತ್ರಸಿದ್ಧ ಏನು ಮಾಡ್ತಾನೆ, ಆ ಬಲಿಷ್ಠವಾಗಿರುವ ಸಿಂಹಕ್ಕೆ, ಭಯಂಕರವಾಗಿರುವ ಸಿಂಹಕ್ಕೆ ಅವನು ಜೀವವನ್ನು ಕೊಡ್ತಾನೆ. ಜೀವ ಕೊಟ್ಟಿದ ಕ್ಷಣವೇ ಆ ಸಿಂಹವು ಭಯಂಕರವಾಗಿ ಗರ್ಜಿಸುತ್ತೆ. ಗರ್ಜಿಸಿದ ಕೂಡಲಲ್ಲಿರುವ ಜನ ಸೈನಿಕರು ದಿಕ್ಕಾಪಾಲಗೊಡೋದಕ್ಕೆ ಆರಂಭ ಮಾಡ್ತಾರೆ. ಆ ಕೂಡಲೇ ಮೊದಲೇ ಸಿಂಹದ ವೈರಿ ಆನೆ ಸುತ್ತಲೂ ನೋಡುತ್ತೆ, ಎದುರಿಗೆ ಆನೆ ಇದೆ, ಆನೆ ಮೇಲೆ ತುಂಗಭುಜ ಅರಸನಿದ್ದಾನೆ. ಆ ಕೂಡಲೇ ಆ ಸಿಟ್ಟು ಆಕ್ರೋಶಕ್ಕೆ ಒಳಗಾಗಿರ್ತಕ್ಕಂಥ ಸಿಂಹ ನೇರವಾಗಿ ಆನೆಯ ಮೇಲೆ ದಾಳಿ ಮಾಡುತ್ತೆ, ಆ ಅರಸನನ್ನು ಕೊಲ್ಲುತ್ತೆ ಅಂತ ಮುಂದೆ ಕಥೆಯಲ್ಲಿ ನಮಗೆ ಬರುತ್ತೆ. ಆದರೆ ಪರೀಕ್ಷಾ ದೃಷ್ಟಿಯಿಂದ ಆರಂಭದಲ್ಲಿ ಅಂಗದೇಶದ ವರ್ಣನೆಯನ್ನು ನೆನಪಿಟ್ಕೊಂಡು ಆನಂತರದಲ್ಲಿ ಆ 3 ಜನ ಸಿದ್ಧರು ಯಾರು ಅವರ ಹೆಸರನ್ನು ನೆನಪಿಟ್ಕೋಬೇಕು ನೀವು. ಅದಾದಮೇಲೆ ಅವರು ಯಾವ ಯಾವ ವಿದ್ಯೆಗಳನ್ನು ಕಲ್ತಿದ್ರು, ಆ ವಿದ್ಯೆಗಳನ್ನು ನೋಡುವ ಸಲುವಾಗಿ ತುಂಗಭುಜ ಏನು ಮಾಡ್ದ ಅನ್ನೋದನ್ನು ನೀವು ಕಥೆಯಲ್ಲಿ ತಿಳ್ಕೋಬೇಕು. ನಿಮಗೆ 5 ಅಂಕಗಳಿಗೆ ಅಥವಾ ದೀರ್ಘ ಪ್ರಶ್ನೆಗೆ ಕೇಳೋ ಸಾಧ್ಯತೆ ಇರುತ್ತೆ, ಅಥವಾ ಈ 3 ಸಿದ್ಧರ ಬಗ್ಗೆ 2 ಅಂಕಗಳಿಗೆ ಕೇಳೋ ಸಾಧ್ಯತೆ ಇರುತ್ತೆ, ಅಥವಾ ಇದರಲ್ಲಿ ಯಾವುದಾದರೂ ಸಾಲುಗಳನ್ನು ಸಂದರ್ಭಕ್ಕೆ ಕೇಳುವ ಸಾಧ್ಯತೆ ಇರುತ್ತೆ. ಮತ್ತು ಕವಿ ಪರಿಚಯವನ್ನು ಕೂಡ ನೀವು ನೆನಪಲ್ಲಿಟ್ಕೋಬೇಕಾಗತ್ತೆ. ಪರೀಕ್ಷೆಯಲ್ಲಿ ಕೇಳಿದಾಗ ಕವಿ ಪರಿಚಯದೊಂದಿಗೆ ನೀವು ಈ ಕಥೆಯನ್ನು ವಿವರಿಸ್ಕೊಳ್ಬೇಕು. ಆಗ ಮಾತ್ರ ನಮಗೆ ಪಠ್ಯ ಸ್ವಲ್ಪ ಬರೆಯೋದಕ್ಕೆ ಹೆಚ್ಚಿಗೆ ನಮಗೆ ಸಾಧ್ಯ ಆಗುತ್ತೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.